ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವನು ವ್ಲಾಗ್ಸ್. ಬನ್ನಿ ನಾವು ಇವತ್ತು ಆಲೂಗಡ್ಡೆ ಪಲ್ಯ ಮಾಡಿ ನೋಡೋಣ. ಬನ್ನಿ ಫ್ರೆಂಡ್ಸ್. ಮೊದಲು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ KGಯಷ್ಟು ಆಲೂಗಡ್ಡೆನ ತಗೊಂಡಿದ್ದೀನಿ. ಈ ಆಲೂಗಡ್ಡೆಗಳು ಹಾಗೆ ಫುಲ್ಲು ಆಲೂಗಡ್ಡೆ ಹಾಕ್ಬಿಟ್ರೆ ಸರಿಯಾಗಿ ಬೇಯಲ್ಲ. ಅದಕ್ಕೆ ನಾವು ಒಂದು ಆಲೂಗಡ್ಡೆಯನ್ನು ಎರಡೆರಡು ಭಾಗ ಮಾಡಿ ಕಟ್ ಮಾಡಿ ನಾವು ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಮಣ್ಣು ಜಾಸ್ತಿ ಇದ್ದರೆ ಒಂದು 2-3 ಸಲ ಆದರೂ ವಾಶ್ ಮಾಡ್ಕೊಳ್ಳಿ. ಆ ನೀರನ್ನು ಆಚೆ ಕಟ್ಟಿ ಕ್ಲೀನಾಗಿರೋ ನೀರನ್ನು ಹಾಕ್ಕೊಂಡು ವಾಶ್ ಮಾಡ್ತಾ ಇರಬೇಕು. ಮತ್ತು ಆ ಕಟ್ ಮಾಡಿರೋ ಆಲೂಗಡ್ಡೆಗಳನ್ನು ಒಂದು ಕುಕ್ಕರ್ ಒಳಗಡೆ ನೀಟಾಗಿ ವಾಶ್ ಮಾಡಿಕೊಂಡು ಹಾಕಿ. ಸರಿಯಾಗಿ ವಾಶ್ ಮಾಡದೇ ಇದ್ದರೆ ಮಣ್ಣು ಬಾಯಿಗೆ ಸಿಗ್ತಾ ಇರ್ತದೆ. ಅದಕ್ಕೆ ಕ್ಲೀನಾಗಿ ವಾಶ್ ಮಾಡಬೇಕು. ಈ ಎಲ್ಲ ಆಲೂಗಡ್ಡೆಗಳನ್ನು ಕುಕ್ಕರ್ ಒಳಗಡೆಗೆ ಹಾಕಿದ ಮೇಲೆ ಅದು ನೀರು ಅಂದರೆ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕಬೇಕು. ಇಲ್ಲಿ ನಾನು 2 ಚಮಚಷ್ಟು ನೀರನ್ನು ತಗೊಂಡಿದ್ದೀನಿ. ಮತ್ತು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಡಿ. ಇಲ್ಲಿ ನಾನು ಕರೆಂಟ್ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇವಾಗ 2 ವಿಸಿಲ್ ಬಂದರೆ ಸಾಕು, ಆಲೂಗಡ್ಡೆ ಬೆಂದಿರ್ತವೆ. ಆಲೂಗಡ್ಡೆ ಸಾಫ್ಟಾಗಿ ಬೇಯಬೇಕು. ನೋಡಿ, 1 ವಿಸಲ್ ಬಂತು. ಇವಾಗ ಇನ್ನೊಂದು ವಿಸಲ್. ಟೂ ವಿಸಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿ. ಮತ್ತು ಇದು ಕುಕ್ಕರ್ ಲಿಡ್ ತಣ್ಣಗಾದ ಮೇಲೆ ಕುಕ್ಕರ್ ಲಿಡನ್ನು ಓಪನ್ ಮಾಡಿ. ನೋಡಿ, ಇವಾಗ ಲಿಡ್ ಓಪನ್ ಮಾಡೋಣ. ಇವಾಗ ಬೆಂದೈತಾ ಇಲ್ಲ ಅಂತ ಒಂದ್ಸಲಿ ಟೆಸ್ಟ್ ಮಾಡಬೇಕು. ಅದಕ್ಕೆ ನಾವು ಒಂದು ಸ್ಪೂನ್ ತಗೊಂಡು ಕೈಯಾಗ ಹಿಂಗೆ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಪ್ರೆಸ್ ಆಗಬೇಕು. ಆವಾಗ ಬೆಂದೈತೆ ಅಂತ ಅರ್ಥ. ಈಗ ಈ ಬೇಯಿಸಿದ ಆಲೂಗಡ್ಡೆಗಳನ್ನು ನಾವು ಒಂದು ಜರಡಿ ಬಟ್ಲು ತಗೊಂಡು ಅದಕ್ಕೆ ಹಾಕೋಣ. ಇದಕ್ಕೆ ಯಾವುದೇ ರೀತಿ ತಣ್ಣೀರನ್ನು ಸೇರಿಸಬಾರ್ದು. ತಣ್ಣೀರು ಸೇರಿಸಿದ್ರೆ ಆಲೂಗಡ್ಡೆ ಪಲ್ಯ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ನಂತರ ಈ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ 2 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈ 2 ಈರುಳ್ಳಿಯನ್ನು ಸಣ್ಣಗಲ್ಲ ಉದ್ದುದ್ಗೆ ಕಟ್ ಮಾಡ್ಕೊಳ್ಳಿ. ನಂತರ ಒಂದು 10 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇವಾಗ ಒಂದು ಬಾಣಲೆಯನ್ನು ಇಡಿ. ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಸಾಸಿವೆ ಹಾಕಿ. ಸಾಸಿವೆ ಚಿಟಪಟ ಅಂದಮೇಲೆ ಇವಾಗ ಕರಿಬೇವು, ನಂತರ 1 ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ಕಡಲೆಬೇಳೆ, ನಂತರ 1/4 ಟೀ ಸ್ಪೂನಷ್ಟು ಜೀರಿಗೆ, ನಂತರ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡಿ, ನಂತರ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ನಂತರ 1/4 ಟೀ ಸ್ಪೂನಷ್ಟು
ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಏನು ಜಾಸ್ತಿ ಬೇಯೋಷ್ಟಿಲ್ಲ, ಸ್ವಲ್ಪ ಮುಕ್ಕಾಲು ಭಾಗ ಬೆಂದರೆ ಸಾಕು. ನಾವು ಆಲೂಗಡ್ಡೆ ಒಟ್ಟುಗಳನ್ನೆಲ್ಲ ಸುಲ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆಯನ್ನು ಅದಕ್ಕೆ ಹಾಕೋಣ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೋಣ. ಈಗ ಸ್ಟವನ್ನು ಲೋ ಫ್ಲೇಮಲ್ಲಿಕ್ಕಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಬೇಕು. ಉಪ್ಪು ಸಾಲದೇ ಇದ್ದರೆ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ಈ ಥರ ಕಲರ್ ಬರ್ತದೆ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಪೂರಿಗೆ, ದೋಸೆಗೆ, ಚಪಾತಿಗೆ ತುಂಬ ಟೇಸ್ಟಿಯಾಗಿರ್ತದೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.